ಈಗ ತುಂಬ ಜನರು ನಿಮ್ಮ ವಿಡಿಯೋಸನ್ನು ನೋಡಿ ನಿಮ್ಮ ಆಗಿನ ಅನುಭವಗಳನ್ನು ಹೇಳ್ರಿ ಅಂತ ಹೇಳಿದ್ರು. ಅದಕ್ಕೆ ನೀವು ತಮಗೆ ತಿಳಿದಷ್ಟು ಅನುಭವಗಳನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಾತಾಡಿ. ನೀವು ಆವಾಗಿನ ಕಾಲದಾಗ ಏನು ಊಟ ಮಾಡಿ ಹೋಗ್ತಿದ್ರಿ ತಾತ ಸ್ಕೂಲ್ಗೆ? ಅವಾಗಿನ ಮೊದಲ ಕಾಲದಲ್ಲಿ ಅಂದರೆ ಮೊದಲ ಕಾಲದಲ್ಲಿ ಮೊದಲನೇ ಕಾಲದಲ್ಲಿ ನಾವು ಅವಾಗಿನ ಕಾಲಕ್ಕೆ ಏನಂತಂದರೆ ಈಗಿನಂತೆ ಯಾವ ಥರದ ಅಲ್ಲಿ ಊಟದ ವ್ಯವಸ್ಥೆ ಇರೋಗಿಲ್ಲ. ಆದರೂ ಕೂಡ ಭಾಳ ಕಷ್ಟಪಡ್ತಿದ್ವಿ. ಆಗಿನ ಕಾಲಕ್ಕೆ ಭಾಳ ನಮ್ಮ ರೈತರೆಲ್ಲ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ಅವಾಗ ಹೊಲದಾಗೂ ಭಾಳ ವಿಪರೀತ ಬೆಳೀತಿದ್ವು, ಚೆನ್ನಾಗಿ ಬೆಳೀತಿದ್ವು. ಆದ್ದರಿಂದ ಅವಾಗ ಮನೆಗೆ ತಂದ ಹೆಣ್ಮಕ್ಳು ಹೊಲಕ್ಕೆ ಹೋದವರು ಅವಾಗ ಕರ್ಚಿಕಾಯಿ, ಏನಪ್ಪ ಅಂದರೆ ಗೋಳಿ ಪಲ್ಯ, ಅಕ್ಕಡಿಗೆ ಪಲ್ಯ ಇಂಥವನ್ನೆಲ್ಲ ಕೊಟ್ಟು ಅವನ್ನ ಮತ್ತು ಮದ್ದೆ ಫಲ ಅಂತ ತಿಳ್ಕೊಂಡು ಕೊಟ್ಟು ಹೋಗ್ತಿದ್ರು. ನಂತರ ಅವಾಗ ನಾವು ಸಣ್ಣವರಿದ್ದ ಕಾಲಕ್ಕೆ ಇಷ್ಟು ಭಾಳ ಕಷ್ಟ. ಅದೇ ಒಂದು ಸಾರಿ ನಮ್ಮ ಸಿಂಧನೂರಿನಿಂದ ನಮ್ಮ ಗಂಗಾವತಿಗೆ ನಮ್ಮ ಕಾಕನವ್ರು ಬಂದಿದ್ದರು. ಅವಾಗ ಏನಂತಂದರೆ ಅವಾಗ ನಮ್ಮ ಗಂಗಾವತಿ ಬೆಲ್ಲಕ್ಕೆ, ಚಾಪಿಗೆ ಮತ್ತು ಎಣ್ಣೆಗೆ ಭಾಳ ಪ್ರಸಿದ್ಧವಾಗಿತ್ತು. ಆದ್ದರಿಂದ ನಮ್ಮ ಸಿಂಧನೂರಲ್ಲಿದ್ದಂಥವರು ರಾಯಚೂರಿಗೆ ಹೋಗಿ ಎಣ್ಣೆಯನ್ನು ತರುವಂಥ ಪ್ರಶ್ನೆ ಇರ್ತಿತ್ತು. ಆದ್ದರಿಂದ ಇದು ನಮ್ಮ ಕಾಕನವರು ಏನು ಪ್ರತಿ ವಾರ ಈ ಗಂಗಾವತಿ ಆ ಸಂತೆ ಆಗೋ ಕಾಲಕ್ಕೆ ಹೋಗ್ತಿದ್ದರು. ಹೋಗಿ ಅಲ್ಲಿದ್ದ ಬೆಲ್ಲ ಮತ್ತು ಎಣ್ಣೆ ಇಂಥ ಪದಾರ್ಥಗಳನ್ನು ತಂದು ಬೇರೆ ಅಂಗಡಿಗೆ ಕೊಟ್ಟಿದ್ರು. ಅವಾಗ ಅಷ್ಟು ನಮ್ಮ ಕಾಕನವರು ಕೂಡ ಕಷ್ಟಪಡ್ತಾರೆ ಆಗಿನ ಕಾಲಕ್ಕೆ. ಈಗೇನಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ 5ನೇ ಕ್ಲಾಸಿಗೆ 4ನೇ ಕ್ಲಾಸಿಗೆ ಅವಾಗ ಸೇರಿದಾಗ ಇಂಥ ಕಷ್ಟ ಇತ್ತು ನಮಗೆ. ರೊಟ್ಟಿ, ಜೋಳದ ರೊಟ್ಟಿ, ಖಾರ ಪುಡಿ, ಎಣ್ಣೆ ಇಂಥವನ್ನೆಲ್ಲ ತಿಂದು ಮಾಡ್ತಿದ್ವಿ. ಅದನ್ನು ಇನ್ನೆಲ್ಲ ನೋಡಿದಾಗ ನಮ್ಮ ಓಣ್ಯಾಗಿದ್ದಂಥ ಹೆಣ್ಮಕ್ಳು ಒಂದೊಂದು ವರ್ಷ ತುಂಬ ಮೊಸರು ಫ್ರೀ ಕೊಟ್ಟಿದ್ರು, ಹಾಲು ಕೊಟ್ಟಿದ್ರು. ಅಷ್ಟು ಭಾಳ ಎಂಜಾಯ್ ಮಾಡ್ತಿದ್ರು. ಮತ್ತು ತಿರುಗಿ ನಾವು 5ನೇ ಕ್ಲಾಸಿಗೆ ಬಂದ ತಕ್ಷಣ ನಾವು ನಾವು ಶಾಲೆಯಿಂದ ಹೋಗಿ ಬಂದು 5 ಗಂಟೆಗೆ ಬರ್ತಿದ್ವಿ. 5 ಗಂಟೆಗೆ ಬಂದಮೇಲೆ ಮನೆಯಾಗೆ ಅವಾಗ ಯಾವಾಗಲೂ ನಮ್ಮ ಸಿಂಧನೂರಿನ ಹಳ್ಳ ಹರಿಯೋದು ಯಾವಾಗಲೂ. ಅವಾಗಿನ ಕಾಲಕ್ಕೆ ಇದಂತೆ ನೀರು ಇದ್ದಿಲ್ಲ. ಮತ್ತು ಮನೆಯಿಂದ ಒಂದು ಕೊಳ ತಗೊಂಡು ಹೋಗಿ ಒತ್ತಿ ನೀರಂತೆ ಇರ್ತಿದ್ವು. ಆ ಒತ್ತಿ ಮಾಡ್ತಿದ್ರು. ಒತ್ತಿ ನೀರು ತರ್ತಿದ್ವಿ. ಒತ್ತಿ ನೀರು ತಂದು ಅಲ್ಲೇ ಸ್ನಾನ ಮಾಡಿ ದಿನಾಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಅಷ್ಟೊತ್ತಿಗೆ ನಮ್ಮ ಕೈಕಿಯವರು ಒಂದು ರೊಟ್ಟಿ, ಖಾರ ಪುಡಿ, ಎಣ್ಣೆ ಹಾಕಿ ಕೊಟ್ಬಿಟ್ರು. ಅದನ್ನ ತಿಂದು ಅದೇ ನಮಗೆ ಮೃಷ್ಟಾನ್ನ ಭೋಜನ. ಆ ರೀತಿ ಅಲ್ಲಿ ಹೋಗ್ತಿದ್ವಿ. ಮತ್ತು ಶಾಲೆಗೆ ಹೋಗಿ ಬಂದಮೇಲೆ ಹಾಗೆ ಸುಮ್ಮನೆ ಕೊಡೋಂಗಿಲ್ಲ. ಮತ್ತು ನಮ್ಮ ಕಾಕನವ್ರದ್ದು ಸೂತ್ರ ಇಂಥವನ್ನೆಲ್ಲ ಬಟ್ಟೆಗಳನ್ನು ನೋಡ್ಕೊಂಬರ್ಬೇಕು. ಮತ್ತು ಒಂದು ಕೊಡ ನೀರು ಕುಡಲಿಕ್ಕೆ ತರೋದು, ಒಟ್ಟಿ ನೀರು ತರ್ತಿದ್ವಿ. ಆನಂತರ ಮತ್ತು ಹೊತ್ತು ಬನ್ನಿ ಸುಮ್ಮನೆ ಇರೋಂಗಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಕನವರು ಸಣ್ಣ ಸಣ್ಣ ಅಂಗಡಿ ಅಂದರೆ ಏನು ಅರ್ಥ, ಈಗ ಖಜೂರ ಹಣ್ಣು, ಒಗ್ಗರಣೆ, ಕರಿಗಡುಬು, ಕದ್ದಂಟು, ಲಡ್ಡು ಇಂಥವು ಮಾಡಿ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಒಂದು ಚೀಲ ಹಾಕಿ ಒಂದು ಕಂಜಲು ಕೊಟ್ಬಿಟ್ಟಿದ್ರು. ಆಗಿನ ಕಾಲಕ್ಕೆ ಇದು ಎಲೆಕ್ಟ್ರಿಸಿಟಿ ಇದ್ದಿಲ್ಲ. ಕಂಜಲಿಂದನೇ ನಾವು ಎಲ್ಲ ಕೆಲಸಗಳು, ಸಿಮೆಣ್ಣೆ ಜಾಸ್ತಿ ಇತ್ತು ಅವಾಗ. ಕಂಜಲನ್ನ ಉಪಯೋಗ ಮಾಡೋದು ಹೆಚ್ಚಾಗಿ. ಅಲ್ಲಿ ಹೋಗಿ ಒಂದು ಸಂತೆ ಆ ರೀತಿಯಲ್ಲಿ ಹೋಗಿ ಒಂದು ರೋಡಿಗೆ ಕುದುರ್ತಿದ್ವಿ. ಅವಾಗ ಮಂದಿ ಹೆಣ್ಮಕ್ಳು ಬನ್ನಿ ಬರ್ತಿದ್ರು. ಬಂದು ಒಂದು ದೊಡ್ಡ ಹೊರೆ ತುಂಬ ತಲೆ ಮೇಲೆ ಹೊರ್ಸ್ಕೊಂಡು ಬರ್ತಿದ್ರು. ಹತ್ತಿ ಗಂಟು ತಂದು ಅದರ ಹತ್ತಿ ಒಳಗೆ ಒಂದಿಷ್ಟು ಕೊಟ್ಟು, ಇದ್ರ ನಮಗೆ ಒಗ್ಗರಣೆ ಕೊಡಿರಿ, ಮತ್ತು ಖಜೂರ ಹಣ್ಣು ಕೊಡಿರಿ, ಕದ್ದಂಟು ಕೊಡಿರಿ, ದಾಳಿ ಕೊಡಿರಿ ಇಂಥವನ್ನೆಲ್ಲ ಕೇಳೋರು. ಅವಾಗ ನಾವು ಏನು ಮಾಡ್ತಿದ್ವಿ, ಸಿಹಿ ಆದರೆ ಎರಡು ಪಾಲು ಮಾಡಿ, ಒಂದು ಪಾಲು ಕೊಡೋದು, ಒಂದು ಪಾಲು ತುಕ ಮಾಡಿ ಕೊಡೋದವ್ರಿಗೆ ಒಂದು ಪಾಲು ಮಾಡಿ ಹಾಕ್ಕೊಂಬೋದು.
ಖಜೂರಣ್ಣಾದರೆ ಸರಿ ಹ್ಮ್ ಒಂದು ಅಲ್ಲಿ ಎಷ್ಟು ಹಚ್ಚಿ ತಂದಿರ್ತಾರ ಅಷ್ಟೇ ತೂಕದಷ್ಟು ಖಜೂರನ್ನು ಕೊಟ್ಟಿದ್ದು. ಈ ರೀತಿಯಲ್ಲಿ ಇದನ್ನು ಅಲ್ಲಿ ಸಂತಿ ಮಾಡ್ತಿದ್ರು. ಆದಮೇಲೆ ಹೊತ್ತು 8 ಗಂಟೆ ಆಗ್ತಿತ್ತು. ಅದೇ ಕಣ್ಣಲ್ಲಿ ಹಚ್ಕೊಂಡು ಮತ್ತೆ ಅಲ್ಲಿಂದ ಮನೆಗೆ ಬರ್ತಿದ್ವಿ. ಬಂದು ಆಗಿನ ಕಾಲದ ತರಕಾರಿ ಕಡಿಮೆ ಬಳಸ್ತಿದ್ರಿ ನೀವು. ತರಕಾರಿ ಎಂಬುದೇ ಇಲ್ಲ. ಮಂದಿ ಕೊಟ್ಟಂಥದ್ದು ಗೋಳಿ ಪಲ್ಯ, ಅಕ್ಕಡಿಗೆ ಪಲ್ಯ, ಇಂಥ ಪಲ್ಯಗಳೇ. ಸಂಕೇಶ್ವರ ಪಲ್ಯ ಸಮೇತ ತಿಂದಿದ್ದೀವಿ ನಾವು. ಸಂಕೇಶ್ವರ ಪಲ್ಯ ಅಂತ ಇರ್ತದೆ. ಸಂಕೇಶ್ವರ ಇರ್ತದೆ ಆ ಚಿಗುರು ಅಂಥ ಸಮೇತ ನಾವು ತಿಂದು ಆ ರೀತಿ ಇದ್ದೀವಿ. ಎಷ್ಟು ಕಾಲ ಆಗಿನ ಕಾಲ ಅಂದರೆ ಭಾಳ ಹೆಣ್ಮಕ್ಳು ಕೂಡ ಕಷ್ಟ ಇತ್ತು, ಇಲ್ಲ ಅಂತಲ್ಲ. ಹೆಣ್ಮಕ್ಳು ಅಷ್ಟು ಕಟ್ಟಿದ್ರು, ಮತ್ತು ಗಂಡ್ಮಕ್ಳು ಕೂಡ ಕೆಲವು ದುಡ್ಡಿದ್ದು ಅಷ್ಟು ಇದ್ದರೂ ಕೂಡ ಒಟ್ಟಿಗೆ ಅಭಾವ ಇತ್ತು ಆಗಿನ ಕಾಲಕ್ಕೆ. ಈಗೇನು ಅಂತ ಈಗಿನ ಕಾಲದಲ್ಲಿ ತಾತ ಅವಾಗ ಮೊಬೈಲ್ ಇರಲಿಲ್ಲ ನಿಮ್ಮ ಕಾಲದಲ್ಲಿ. ಇಲ್ಲ ಮೊಬೈಲ್ ಇಲ್ಲ. ಮತ್ತೆ ಹೆಂಗ್ ಮಾತಾಡ್ತಿದ್ರು ಜನರು ಕೂಡ? ಜನರು ಕೂಡ ಸಂಪರ್ಕನೇ ಇಲ್ಲ. ನಾವು ಹೋದ್ರೆ ಅಷ್ಟೇ ಅವ್ರ ಮನೆಗೆ ಹೋಗಬೇಕು, ಏನಾದ್ರು ಸುದ್ದಿ ಇದ್ರೆ ಹೇಳೋದು. ಮತ್ತು ಲಗ್ನ ಮುಹೂರ್ತ ಇದಂತ ಬಂದರೆ ಭಾಳ ಕಷ್ಟ ಅವಾಗ ಏನಂತಂದರೆ ಸೈಕಲ್ ಆಗಲಿ, ಸೈಕಲ್ ಮೋಟ್ರ್ ಆಗಲಿ ಇಂಥವು ತಗೊಂಡು ಹೋಗಿ ನಮ್ಮ ಸಂಬಂಧಿಕರು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲಿ ಲಗ್ನ ಆಗಲಿ ಇಂಥ ಸ್ಥಳ ಆಗ್ತೈತೆ ತಿಳ್ಕೊಂಡು ಲಗ್ನ ಪತ್ರ ಕಟ್ಟು ಮನೆಗೆ ಹೋಗಿ ಕೂತ್ಬೇಕು ಅಂಥ ಪ್ರಸಂಗ ಇತ್ತು ಅವಾಗಿನ ಕಾಲಕ್ಕೆ. ಮೊಬೈಲಿಂದ ಎಲ್ಲ ಫೋನ್ ಮಾಡಿಬಿಟ್ರೆ ಇಂಥ ತಾರಿಗೆ ರೆಳೆ ಅಂದರೆ ಅವಾಗಿನ ಕಾಲಕ್ಕೆ ಕಷ್ಟಕ್ಕೆ ಕಾಲಿತ್ತು ಅವಾಗಿನ ಕಾಲ. ಈಗಿಂದ ಅಂದರೆ ಭಾಳ ಸೌಲಭ್ಯಗಳು ಇರೋದ್ರಿಂದ ಎಲ್ಲ ಜನಾಂಗಕ್ಕೂ ಕೂಡ ಭಾಳ ಅನುಕೂಲ ಆಗಿದೆ ಅಂತ ನಾನು ಹೇಳ್ತೀನಿ. ಒಳ್ಳೆ ವಿಷಯಗಳನ್ನು ಶೇರ್ ಮಾಡಿದ್ರಿ. ಈಗಿನ ಜನರಿಗೆ ಈ ಅನುಭವ ಸಿಗೋದು ಕಡಿಮೆ. ನಿಮ್ಮ ಅನುಭವಕ್ಕೆ ಧನ್ಯವಾದಗಳು. ಹಾಂ.